ಹೊಳ್ಳಿರೆ ಶನಿಯಾಗಿ ಕಾಡ್ತೇನೆ ಕಾಡ್ತೇನೆ ಎನ್ನುವ ಹಾಗೆ ಕಾಡುವುದಕ್ಕೆ ಬರುವುದು, ಆಮೇಲೆ ಕಾಡುವುದಕ್ಕಾಗಿದ್ರೆ ಓಡುವುದು. ಇಷ್ಟು ದಿನ ನಿನ್ನ ಪಾಲಿಗೆ ಶನಿ, ಶನಿ ಇವತ್ತು ನಿನ್ನ ಪಾಲಿಗೆ ಯಮ, ಯಮನಾಗಿ ಬರಬೇಕು ಎನ್ನುವ ಹಾಗೆ ನಿನ್ನ ಯೋಚನೆ. ಅದೆಷ್ಟೋ ವರುಷಗಳಿಂದಲೂ ಇತ್ತು, ಆದ್ರೆ ಅದು ಆಗ್ಲಿಕ್ಕಾಗ್ಲಿಲ್ಲ. ಯಾಕೆ? ಯಮನಾಗ್ತೇನೆ ಎನ್ನುವ ಹಾಗೆ, ಪಾಶ ಎನ್ನುವ ಹಾಗೆ ಸೊಪ್ಪನ್ನು ಹಿಡ್ಕೊಂಡು ಬರುವುದು. ನಮಗೆ ಸೊಪ್ಪೆ ಪಾಶ. ಹೌದು, ಆದ್ರೆ ಅದೇ ನಿನ್ನ ಕುತ್ತಿಗೆಗೆ ಬೀಳ್ತದೆ ಅಂತ ಗೊತ್ತಾಗುವಾಗ ಓಡುವುದು. ಮದ್ದಾಯ್ತದಲ್ಲ. ಆದರೂ ಒಂದು ಮೊನ್ನೆ ಎಷ್ಟೇ ಪೆಟ್ಟು ತಿಂದು ಓಡಿದವ ನೀನು. ಈಗೆಲ್ಲ ನಾವು ಸಿದ್ಧತೆ ಮಾಡ್ಕೊಂಡು ಬಂದ್ರು. ನೀನು ಎಷ್ಟೇ ಸಿದ್ಧತೆ ಮಾಡಿಕೊ, ನನಗೂ ಹಾಗೆ. ನಿನ್ನ ಸಿದ್ಧತೆ ಎಷ್ಟಿದೆ ಅನ್ನೋದನ್ನ ಅದೆಷ್ಟೋ ಸಾರಿ ನೋಡಿ ಬಿಟ್ಟವ. ಇವತ್ತು ನೋಡುವುದಕ್ಕೂ ನೀನಾಗಿ ಅವಕಾಶ ಮಾಡಿಕೊಟ್ಟವ. ಬಹಳ ಗರ್ವದಿಂದ ಬಂದು ಹಾಗೆ ಕರಿತಾ ಇದ್ಯಾ. ಆದ್ರೆ ಏನು ಮಾಡೋಣ ಹೇಳು? ಎತ್ತಿದ ಕೈಯಿಂದ 70 ಬಿಡಬೇಕೆನ್ನುವ ಕಾರಣಕ್ಕಾಗಿ ಹೊರಡುವುದು. ಆದ್ರೆ ಒಂದು ಶಬ್ದ ಸೇರಿಸೇ ಕರಿತೀನಿ ನೀನು. ಯಾವುದು? ಅಣ್ಣ ವಾಲಿ ಅಂತ. ಅದು ಯಾಕೆ ಗೊತ್ತುಂಟ? ಯಾಕೆ ವಾಲಿ ಅಂತ ಕರೀಲಿಕ್ಕೆ ಆಗುದು? ಅಣ್ಣ ವಾಲಿ ಅಂತ ಹೇಳುದು ಯಾಕೆ? ನನಗೆ ಅಣ್ಣ ಶನು ಇದ್ದಾನೆ, ಅಣ್ಣ ಯಮನು ಇದ್ದಾನೆ. ಹಾಗಾಗಿ ಅವರಿಬ್ರು ಬರಬಾರ್ದು, ಬರೇ ಅಣ್ಣ ಅಂತ ಕರಿಬಾರ್ದು ಅಂತ. ಹೌದಪ್ಪ, ಅದರಿಂದ ಲಾಭ ಯಾರಿಗೆ ಕೇಳು? ಅದರಿಂದ ಪ್ರಯೋಜನ ಆಗುವುದು ನಿನಗೆ. ಯಾಕೆ ಗೊತ್ತುಂಟ? ನಿನ್ನನ್ನ ಕೊಲ್ಲಬೇಕಷ್ಟು ಪ್ರಹಾರ ಮಾಡುವ ಸಾಮರ್ಥ್ಯ ಇದ್ದರೂ ಆ ಅಣ್ಣ ಎನ್ನುವ ಶಬ್ದ ಕಿವಿಗೆ ಅಪ್ಪಳಿಸುವುದು. ಆಗಾಗ ಕೊಲ್ಲುವುದು ಬೇಡ ಅಂತ ಬಿಟ್ಟು ಬಿಡುವುದು. ಭಾವನೆ ಸತ್ತ ಮನುಷ್ಯನಿಂದ ನಿನಗೆ ಅಣ್ಣ ಅವನೇ ಸತ್ತದ್ದು ಹೌದಾದ್ರೆ ಸುಗ್ರೀವ ಸತ್ತು ಕೆಲವು ವರ್ಷ ಆಗ್ತಾ ಇತ್ತು. ನಿನಗೆ ಕೊಲ್ಲಿಕ್ಕಾಗಲಿಲ್ಲ, ಕೊಲ್ಲುವುದಕ್ಕೆ ನೀನು ಸಿಗ್ಲಿಲ್ಲ. ಓಟದ ಸ್ಪರ್ಧೆ ಇಟ್ಟರೆ ಎತ್ತಿದ ಕೈ ಯಾರದ್ದು ಕೇಳಿದ್ರೆ ಓಡುವಾಗ ನಿನ್ನದ್ದು. ಬೋನಿಗೆ ಹುಲಿ ಬಂದು ಬೀಳುವುದಿಲ್ಲ, ಹುಲಿಯನ್ನ ನಾವು ಹಿಡಿಬೇಕು. ಹಾಗೆ ನಿನ್ನ ವಿರೋಧಿಯ ಅಂತ ಸುಗ್ರೀವನ ನಿನ್ನ ಹಿಡಿಬೇಕೆ ಬಿಟ್ಟು ನಾನೇ ಬರುದಾ? ಹುಲಿಯನ್ನ ಹಿಡಿಬೇಕು, ನರಿಯನ್ನೆಲ್ಲ ಹಿಡುವುದಲ್ಲ. ನೀನು ನೀ ಕುತಂತ್ರಿ ನೀನು. ಇವತ್ತು ಬಂದೆಯಲ್ಲ, ಏನು ಧೈರ್ಯ? ಮನಸ್ಸು ನೀನು ಕೆಡುವೆ ಅಣ್ಣ, ನೀನು ಕೆಡುವೆ, ನೀನು ಕೆಡುವ ರೀತಿ ಅಲ್ಲ, ನೀನು ಕೆಡುವ ರೀತಿ ಅಲ್ಲ. ಸ್ವರ ನನ್ನದು, ಕೇಳುವವ ನಾನು, ನನ್ನಿಂದ ಪೆಟ್ಟಿಂದ ಬನ್ನಿ. ನೆನಪಿರಲಿ, ತಿಂದಿರ್ಬೋದು. ಯಾರು ಧೈರ್ಯ ಅಷ್ಟು? ಇಷ್ಟು ದಿವಸ ಪೆಟ್ಟು ಕೊಡುವುದಕ್ಕೂ ಆಗದೆ ಇದ್ದವು, ಇವತ್ತು ಕೊಡುವುದೇನೋ? ಇಷ್ಟು ದಿನ ನೀನು ಮೊದಲು ಹೊಡಿತಾ ಇಲ್ಲವಾಗಿ, ನಾನೇ ಮೊದಲು ಹೊಡಿಲಿಕ್ಕೆ ಮುಂದಾಗು. ಹೌದು, ಆಮೇಲೆ ನೀನು ಹೊಡೆದಾಗಿ. ಇವತ್ತು ಒಳ್ಳೆ ವಿನೋದಲ್ಲಿ ಅದೇ ಹೇಳಿದ ತಮ್ಮ ಎನ್ನುವ ಪ್ರೀತಿ ಬೇಕಾಗಿಲ್ಲ, ಹೀಗೆ ಮಾಡುದು ಅಷ್ಟೇ. ಬೇಕಾಗಿಲ್ಲ. ಯಾಕೆ? ನನ್ನ ಹೆಂಡತಿ ಮಾನಿನಿ, ಮಾನಿನಿ. ಹೌದು, ನನಗೆ ನಿನಗೆ ಅವಳನ್ನ ಬಿಡುವುದಕ್ಕೆ ಮನಸ್ಸು ಬಾರದೆ. ಯಾರಿಗೆ? ನಿನಗೆ. ಕೊಡು, ನನ್ನ ನನಗೆ ಕೊಡು. ನಿನ್ನ ನಿಂತಿ ಬೇಕಾದ್ರೆ ಇಟ್ಕೊ. ನನ್ನಂತ ಇಟ್ಕೊಳ್ಳೋದು ಮತ್ತೆ ಬಿಡ್ತೇನಾ? ಅದಲ್ಲ, ನಿನ್ನ ಹೇಳ್ತಾರೆ ಇಟ್ಕೊಂಡದ್ದು. ನನ್ನ ಹೆಂಡತಿ ನನ್ನವಳು. ಅದೇ ಹೇಳುದು ನಾನು. ನನ್ನ ಹೆಂಡತಿ ನನಗೆ ಕೊಡು. ಬೇಕಿದ್ರೆ ನಿನ್ನ ಇಡ್ತೀಯನ್ನ. ಬೇಕಿದ್ರೆ ಅಂತ ಇಲ್ಲ, ಬೇಕವಳು ನನ್ನ ಪಟ್ಟಣಸಿ ಅವಳು. ಅದೇ ಹೇಳುದು ನಾನು. ಮತ್ತೆ ಅದನ್ನ ಹೇಳ್ಬೇಕಂತ ನೀನು ಇಟ್ಕೊಳ್ಳೋದಲ್ಲ. ಹಾಗಲ್ಲ, ನಿನ್ನ ಹೆಂಡತಿಯನ್ನು ಇಟ್ಕೊಂಡಿದ್ದೇನೆ, ಅದನ್ನು ಕೇಳು. ನಾನು ಹೇಳುದನ್ನು ಗೊತ್ತೇ ಆಗಿಲ್ಲ. ನನ್ನ ಹೆಂಡತಿ ಬಿಟ್ಕೊಡು. ಬೇಕಿದ್ರೆ ಯಾಕಿದ್ರಂತೆಲ್ಲ ಬೇಕು, ಬೇಕಿದ್ರೆ ಬೇಕು. ನಿನ್ನ ಹೆಂಡತಿಯನ್ನು ಕೊಟ್ಕೊಡು. ಕೊಟ್ಕೊಡು. ಯಾರಿಗೆ ಕೊಡುವುದು? ಯಾರಿಗೆ ಕೊಡುವುದು? ಯಾರಿಗೆ? ಬೇಡ ಅಂತ ಹೇಳುದು ಬೇಡ, ಬೇಡ ಅಂತ ಹೇಳುವವನೇ ಹೌದಾದ್ರೆ ಆವತ್ತು ಯಾಕೆ ಇಟ್ಕೊಂಡೆ ಇರಿಸಿ? ನಾ ಕರೀಲಿಲ್ಲ, ಮತ್ತೆ ಬೇಡ ಅಂತ ಹೇಳ್ಬೇಕಿತ್ತು ನೀನು. ಒಂದು ಪ್ರಕರಣ ನಿಮ್ಗೆ ಗೊತ್ತಿಲ್ಲ. ಪ್ರಕರಣ ನಾ ಮಧ್ಯೆ ಕುಳಿತುಕೊಂಡೆ. ನನ್ನ ಪಕ್ಕಕ್ಕೆ ನನ್ನ ಹೆಂಡತಿ ಬಂದ್ರು. ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು, ತಾವೇ ಬಂದು ಕೂತ್ಕೊಂಡು. ನಾ ಬೇಗ ಹೇಳಿಲ್ಲ, ನೀ ಕೂತ್ಕೊಂಡು ಅವಳು ಎದ್ದು ಹೋಗ್ಲಿಲ್ಲ. ಅದಲ್ಲ, ಮತ್ತೆ ಪ್ರಕರಣ ಮುಗಿದೋಯ್ತು. ನನ್ನ ಪೀಠದಲ್ಲಿ ನೀ ಕೂತ್ಕೊಂಡದ್ದೇ ತಪ್ಪು. ದೇವ್ರೆ, ಕುಳಿತಿದ್ದು ನಾನಲ್ಲ ಮಾರಾಯ. ಜಾಂಬವಾದಿ ಹಿರಿಯರು, ನಮ್ಮ ಪುರೋಹಿತರು, ಸುಷೇಣರು ಮುಂತಾದವರು ನನ್ನನ್ನ ಕುಳ್ಳಿರಿಸಿದ್ದು. ಬಲಾತ್ಕಾರವಾಗಿಯಾ? ಅಲ್ಲಪ್ಪ, ಒತ್ತಾಯಿಸಿದ್ದು. ಆಗುದಿಲ್ಲ ಅಂತ ಹೇಳ್ಬೇಕಿತ್ತು ನೀನು. ನಾ ಹೇಳಿದೆ ಬೇಡ, ನಾ ಕೂತ್ಕೊಳ್ಳಿ ಅಂತ ಹೇಳ್ಬೇಕು. ಹೇಳಿದೆ
ಅಣ್ಣ ಇಲ್ಲ ಅವನ್ ನೆನಪು ಮಾಡ್ತದ ನೋಡ್ತಾ ಇರುವ ಇನ್ನೆಲ್ಲ ನಾಳೆಗಾದ್ರೂ ಅಣ್ಣನ ಪ್ರೇತ ಕೂತ್ಕೊಳ್ತದೆ ಅದೇ ಮೇಲೆ ಕುಳಿತುಕೊಳ್ತದೆ ನಾವು ಕೈ ಮುಗಿವಂತ ಪ್ರೇತ ಅಲ್ಲ ಆತ್ಮ ಆತ್ಮ ಅಣ್ಣ ಬರ್ತಾನೆ ಅಂತ ಹೇಳು ನಾವು ತಿಥಿ ಮಾಡಾಯ್ತಲ್ಲ ನೀನು ಇನ್ನೊಬ್ಬರ ತಿಥಿ ಇರುವವ ನಿಜವಾಗಿ ತಿಥಿ ಮಾಡಾದ್ಮೇಲೆ ಒಬ್ಬ ಬರ್ತಾನೆ ಅಂತ ಆದ್ರೆ ಅವನನ್ನು ಹೊಡೆದು ಕೊಲ್ಲಬೇಕು ನ್ಯಾಯವಾಗಿ. ಅದಲ್ಲ, ತಿಥಿ ಮಾಡುವ ಮೊದಲು ಯೋಚನೆ ಮಾಡ್ಬೇಕು. ಏನು ಇಂತಿಷ್ಟ ವರುಷ ಕಾಯ್ಬೇಕಂತ ಉಂಟು. ಯಾವುದು ತಿಥಿ ಮಾಡ್ಬೇಕಾದ್ರು ಒಬ್ಬ ಹೋದವ 12 ವರುಷದವರೆಗೆ ಕಾಯ್ಬೇಕು. ಸುಮ್ಮನಿರ್ತೇನೆ ಆ ಹೋದವ ಬರದೇ ಇದ್ರೆ ಅವನು ಹೋಗ್ತೇನೆ ಅಂತ ಹೋದವಲ್ಲ, ಅಥವಾ ಕಾಯಿ ಅಂತ ಹೇಳೂ ಇಲ್ಲ. ರಕ್ತ ಕಂಡಾಗಿದೆ, ಕೂಗಾಗಿದೆ, ಶ್ರಾದ್ದಾಧಿಕರಣ ಪೂರೈಸಿದಾಗಿದೆ, ನಾ ಕೂತ್ಕೊಂಡು ಆಗಿದೆ, ನಿನ್ನ ಹೆಂಡತಿ ಪಕ್ಕಕ್ಕೆ ಬಂದು ಆಗಿದೆ, ಮತ್ತೆ ನಾನು ಆಗೋಯ್ತು ಬಿಡು. ಎಲ್ಲ ಆಗೋಯ್ತು ಅಂತ ಹೇಳಿದ್ರೆ ಆಗುದಿಲ್ಲ. ಎಲ್ಲ ಆಗ್ಲಿಕ್ಕಾಗಿಯೇ ನೀ ಕುಳಿತುಕೊಳ್ಳೋದಂತ ಗೊತ್ತುಂಟು ನನಗೆ. ನಿನ್ನ ಹೆಂಡತಿ ಕುಳಿತುಕೊಂಡು ಆಯ್ತು ನಾನು ಅದೇ ಹೇಳಿದ್ದು. ಕುಳಿತುಕೊಳ್ಳಿ ಎನ್ನುವ ಕಾರಣಕ್ಕಾಗಿ ನೀ ಸ್ವಲ್ಪ ಸ್ಥಳ ಇಟ್ಟು ಕುಳಿತುಕೊಂಡ. ಆದ್ರೆ ಅದೆಲ್ಲ ಮುಗಿದೋದ ಪ್ರಕರಣ. ಈಗ ನಾನು ಕೇಳುದು ಏನು, ಮಾಲಿನ್ಯನ ಬಿಡದೆ ಇದ್ರೆ ನೀನು ಕೆಡುವೆ. ನಾನು ಸತಿಯ ಮಗನು. ನಾನು ಸತಿಯ ಮಗನು. ನಾನು ಸತಿಯ ಮಗನು. ಅಣ್ಣ ವಾ ಅಲ್ಲ, ವಾಲಿ ಅಂತ ಹೇಳು. ಯುದ್ಧಕ್ಕೆ ಕರೆಯುವಾಗ ವಾಲಿ ಅಂತ ಹೇಳಲಿಕ್ಕೆ ಆಯ್ತು. ಈಗ ನಿನ್ನ ನಾಲಿಗೆ ಏನಾಯ್ತು ಸಂಪೂರ್ಣ ಹೇಳಲಿಕ್ಕೆ? ಸುಗ್ರೀವ ಯಾರದ್ದು? ನಿನ್ನದ್ದು ಹೋಗ್ತದೆ ಈಗ. ನನ್ನ ಹೆಂಡತಿದು ಹೋಗುದಿಲ್ಲ, ನಿನ್ನ ಹೆಂಡತಿಯದ್ದು ಹೋಗುದಿಲ್ಲ. ಹೋದ ದೊಡ್ಡದಾದ ಬಿಡ ಒಂದ್ಸರಿ ಹೋಗಿತ್ತು ನಾನು ಒಟ್ಟಿಗೆ. ಈಗ ನಿನ್ನ ಹೆಂಡತಿ ನನ್ನ ಜೊತೆಗೆ ಅದು ನೆನಪಿರಲಿ. ಅದು ನಿನಗೆ ನೆನಪಿರಲಿ. ಅದು ಇಟ್ಕೊಂಡಿತ್ತು. ಹೌದು, ಇಟ್ಕೊಂಡಿದ್ದು. ಅವಳು ಬಂದಿದ್ದು. ನೀನೇ ಯೋಚನೆ ಮಾಡು. ನಿನಗೆ ನಿನ್ನಂತ ದೌರ್ಭಾಗ್ಯ ಬೇರೆ ಯಾರು ಇಲ್ಲ. ನಿನ್ನ ಕಣ್ಮುಂಭಾಗದಲ್ಲಿಯೇ ನಿನ್ನ ಹೆಂಡತಿಯನ್ನ ಬಲಾತ್ಕಾರವಾಗಿ ಮನ ಬಂದಂತೆ ಭೋಗಿಸ್ತಾ ಇದ್ದೇನೆ ನಾನು. ಅದನ್ನು ಕಂಡು ನೀ ಬದುಕ್ತಿ ಅಂತಾದ್ರೆ ನೀನು ಬದುಕಿಯೂ ಸತ್ತಾಗೆ ನೆನಪಿರಲಿ. ಏನೋ ಮದುವೆ ಮಾಡಿಸೋದು ಯಾರು? ಅಪ್ಪ. ಅಪ್ಪನೇ ಸೊಸೆ ಇಟ್ಕೊಂಡ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ತೊಂದ್ರೆ ಇಲ್ಲ. ನಿನಗೆ ತೊಂದರೆ ಇಲ್ಲ, ನನಗೂ ತೊಂದರೆ ಇಲ್ಲ. ನೀನು ಮಾಡಿದ್ದಕ್ಕಾಗಿಯೇ ಮಾಡಿದ್ದು. ಯಾಕೆ ಗೊತ್ತುಂಟ? ಮದುವೆ ಮಾಡಿಸುವ ಅಪ್ಪ ಅಂತ ನಿನಗೆ ಗೊತ್ತಿದ್ದರೆ ಅಪ್ಪನ ಹೆಂಡತಿ ಅಮ್ಮನನ್ನ ಭೋಗಿಸಿದ್ದು ನಿನಗೇನು ಹೇಳ್ಬೇಕು? ಕ್ರಮ ಗೊತ್ತಿಲ್ಲ ನಿನಗೆ? ಏನು ಕ್ರಮ? ನಮ್ಮ ವಾನರಲ್ಲಿ ಕ್ರಮ ಉಂಟು. ಯಾವುದು? ಅಣ್ಣನ ಹೆಂಡತಿಯನ್ನು ಅಣ್ಣ ಒಯ್ದ ಬಳಿಕ ತಮ್ಮ ಅನುಭವಿಸಬಹುದು, ತಮ್ಮನ ಹೆಂಡತಿಯನ್ನ ಅಣ್ಣ ಅನುಭವಿಸಬಾರದು. ಯಾರು ಹೇಳಿ? ಇದು ಹೌದಲ್ವ? ಯಾರು ಹೇಳಿ? ನಮ್ಮ ವಾನರಲ್ಲಿ ನಮ್ಮ ಜಾಂಬವ ವಾನರರಲ್ಲಿ ವಿಧವೆ ಎನ್ನುವುದು ಐಚ್ಛಿಕ ಅವರಿಗೆ. ಹೌದು, ಇಷ್ಟ ಇದ್ರೆ ಮಾತ್ರ ಇಷ್ಟ ವಿಧವೆಯಾಗಿ ಇರಬಹುದು. ಅದಿಲ್ಲ ಅಂತಾದ್ರೆ ಯಾರ ಜೊತೆಗೆ ಬೇಕಾದ್ರೂ ಇರಬಹುದು. ಅದು ವಾನರರಲ್ಲಿ ಅಂತ ಎಲ್ರಿಗೂ ಬಂತು. ಅಣ್ಣ ತಮ್ಮ ಅಂತ ಭೇದ ಇಲ್ಲ, ವಾನರರಲ್ಲಿ ಇದ್ದದ್ದು. ಆ ಜಾಂಬವ್ರು ಸುಳ್ಳು ಹೇಳ್ಬಿಟ್ರೆ ಜಾಂಬವರಲ್ಲಿ ಇನ್ನೊಮ್ಮೆ ಕೇಳಿ ಹೋಗಿ. ಇನ್ನೊಮ್ಮೆ ಕೇಳ್ತೇನೆ, ನಿಂತಂದು ಮುಂದೆ ನಿಲ್ಲಿಸ್ತೇನೆ. ನಿಲ್ಲಿಸಿ ಕೇಳು. ಆದ್ರೆ ಇವತ್ತು ಏನು? ನಾನು ಸತಿಯ ಕೊಡೆನೋ ಜವದಿ, ನೀನು ಪೋಜಲ. ಜವದಿಯಲ್ಲಿ 2 ಹೇಳ್ತೇನೆ. ನಿನ್ನ ಹೆಂಡತಿ ಕೇಳಿಲ್ಲ ನಾನು ಸತ್ಯ ಕೊಡ್ಲಿಕ್ಕೆ. ನಿನ್ನ ಹೆಂಡತಿಯನ್ನೇ ನಾನು ಕೊಡುವುದಿಲ್ಲ. ನಾನು ನಿನ್ನ ಸತ್ಯ ಕೊಡೇನು ಅಂತ ಹೇಳುದು. ನಿನ್ನ ಹೆಂಡತಿಯನ್ನ ನಾನು ಯಾವ ಕಾರಣಕ್ಕೂ ಕೊಡುವುದಿಲ್ಲ. ಈಗ ಅವಳು ನನಗೆ ಸತಿಯಾಗಿಯೇ ಇದ್ದಾಳೆ. ನನಗೆ ಸತಿಯಾಗಿದ್ದ ನಿನ್ನ ಸತಿಯನ್ನು ನಾನು ಜವದಿ ಕೊಡಲಾರೆ ಅಂತ ಹೇಳಿದ್ರೆ ಬೇಗ ಕೊಡುವುದಿಲ್ಲ. ಕೊಡ್ತೇನೆ ಯಾವಾಗ ಕೇಳು. ನನಗೆ ಸುಗ್ರೀವ ಸರಿಯಾಗಿದ್ದಾನೆ ಅಂತ ಅನ್ನಿಸಿದ್ರೆ, ನನಗೆ ರುಮೆ ಬೇಡ ಅಂತ ಆದ್ರೆ, ನನಗೆ ಮನಸ್ಸು ಬಂದರೆ ಆವಾಗ ಕೊಡ್ತೇನೆ. ಅಲ್ಲಿಯವರೆಗೆ ನಾನು ಸತಿಯನ್ನ ಕೊಡಲಾರೆ. ಸುಗ್ರೀವ ಏನು ಜವದಿ ನೀನು ಹೋಗಲ. ಎಲ್ಲಿಗೆ? ಮನೆಗೆ. ಮತ್ತೆಲ್ಲಿಗೆ ಹೋಗುವುದ? ಕೊಡುವುದಿಲ್ಲ ಅಂತ ಹೇಳುವಾಗ ನಾನೇನು ಹಣಕವಾಗಿ ಕೇಳ್ತಾ ಇದ್ದೇನೆ ಮಾಡ್ಕೊಂಡೆ. ಮೊದಲನೆಂತ ಕೇಳ್ತಾ ಇಲ್ಲ. ಬಿಟ್ಟು ಕೊಟ್ಟು ಬದುಕ್ತೀಯ? ಅಲ್ಲ, ಯಮಲೋಲಯ ಸೇವೆ ಬೇಕಾದಿತ್ತು. ಜಾಗ್ರತೆ. ಬಿಟ್ಟು ಕೊಡುವುದಲ್ಲ,
ಎಷ್ಟು ಕೊಡ್ತೇನೆ ನಿನಗೆ. ಕೆರಡು ಕಾಲು ಲಂದರು ಕಾಲು ಲಂದರು ಕಾಲು ಲಂದರು ಮೂಲ ಹೋಗು ಸಾಯನಯ್ಯ ಮನೆಗೆ ನಿನ್ನ ಜನ್ಮ ಎಷ್ಟು ಹಾರಾಡ್ತೀಯ ನೀನು? ಎಷ್ಟು ಹಾರಾಟ ಮಾಡು. ಕೊನೆಗಿಷ್ಟ ಸುಗ್ರೀವ ಬಹಳ ಬುದ್ಧಿವಂತ. ಯಾಕೆ ಇವತ್ತು ನನಗೊಂದು ರೀತಿ ಅನುಮಾನ ಕಾಡಿತ್ತು. ನಾನು ಹೊಡೆದಿದ್ನೋ ಇಲ್ವೋ ಅಂತ ಗೊತ್ತಾಗಲಿಲ್ಲ. ಹೊಡೆಯುವುದ್ರೊಳಗೆ ಇವ ಬಿದ್ದನೋ ಹೇಗೆ? ಕಾರಣ ಏನು? ಇಷ್ಟು ದಿವಸ ಪೆಟ್ಟು ತಿಂದವ ಓಡ್ತಾ ಇದ್ದ. ಇವತ್ತು ಕೊಟ್ಟ ಪೆಟ್ಟನ್ನ ತಿಂದರೆ ಓಡುವುದಕ್ಕೂ ಕಷ್ಟ ಎನ್ನುವ ಕಾರಣಕ್ಕಾಗಿ ಬಿದ್ದಾಗ